ಕೃಷ್ಣ. ಮೂಲಂಗಿ ಪರೋಟ ರೆಡಿ ಇದೆ ಚೇತನ್. ಥ್ಯಾಂಕ್ ಯು ಮ್ಯಾಮ್. ಈಗ ಟೇಸ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಸೊ ಇವತ್ತಿನ ಗೆಸ್ಟ್ನ ವೆಲ್ಕಮ್ ಮಾಡೋ ಸಮಯ. ಇವರು ಬೆಂಗಳೂರಿಂದ ಬಂದಿದ್ದಾರೆ, ಶ್ರುತಿ ಮೇಡಮ್. ಸೊ ಬನ್ನಿ ವೆಲ್ಕಮ್ ಮಾಡೋಣ. ಏನು ಡಿಶ್ ಮಾಡ್ತಿದ್ದಾರೆ ಇವತ್ತು ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಚೇತನ್. ಥ್ಯಾಂಕ್ ಯು ಮ್ಯಾಮ್ ನಮ್ಮ ಸ್ಟುಡಿಯೋಗೆ ವಿಸಿಟ್ ಮಾಡಿದ್ದಕ್ಕೆ. ವೆಲ್ಕಮ್. ಎಸ್ ಮ್ಯಾಮ್. ಸೊ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀರಾ ಮ್ಯಾಮ್ ನಮ್ಮ ಸ್ಟುಡಿಯೋದಲ್ಲಿ? ಇವತ್ತು ಮೂಲಂಗಿ ಪರೋಟ ಮಾಡ್ತಾ ಇದ್ದೀನಿ. ಓಕೆ. ಸೊ ಏನೆಲ್ಲ ಬೇಕು ಮ್ಯಾಮ್ ಮೂಲಂಗಿ ಪರೋಟ? ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಈಗ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ ಮೂಲಂಗಿ, ಓಕೆ, ಗೋಧಿ ಹಿಟ್ಟು, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಾ ಪೌಡರ್, ಧನಿಯಾ ಪೌಡರ್, ಓಂಕಾಳು ಮತ್ತು ಉಪ್ಪು ಮತ್ತು ತುಪ್ಪ, ಎಣ್ಣೆ, ನೀರು. ಸೊ ಶುರು ಮಾಡೋಣ. ಶುರು ಮಾಡೋಣ. ಓಕೆ. ಸೊ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ ಹಿಟ್ಟು. ಸೊ ಮೂಲಂಗಿನ ಕೊನೆಯಲ್ಲಿ ಮಿಕ್ಸ್ ಮಾಡೋದಾ? ಗೋಧಿ ಹಿಟ್ಟು ಕಲಸಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ನಾದಿ ಇಟ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ, ಚೆನ್ನಾಗಿ ಊರ್ಕೊಳ್ಳುತ್ತೆ. ಸೊ ಫಸ್ಟ್ ಗೋಧಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡೋಣ, ಆಮೇಲೆ ಮೂಲಂಗಿ ಮಿಕ್ಸ್ಚರ್ ಆ್ಯಡ್ ಮಾಡ್ಕೊಳ್ಳೋಣ. ನಾರ್ಮಲ್ ಆಗಿ ನೀವು ಏನು ಜಾಬ್ ಮಾಡ್ತಿರೋದು ಇಲ್ಲ ಏನು ಮಾಡ್ತಿದ್ದೀರಾ ಮ್ಯಾಮ್? ನಾನು ಮ್ಯೂಸಿಕ್ ಟೀಚರು. ಓಕೆ. ಫ್ರಮ್ ಹೌದು, ಕ್ಲಾಸಿಕಲ್ ಪ್ಲಸ್ ಲೈಟ್ ಮ್ಯೂಸಿಕ್ ಕೂಡ ಹೇಳ್ಕೊಡ್ತೀನಿ. ಓಕೆ. ಫ್ರಮ್ ಪಾಸ್ಟ್ 8 ಇಯರ್ಸಿಂದ ನಾನು ಮ್ಯೂಸಿಕ್ ಟೀಚ್ ಮಾಡ್ತಿದ್ದೀನಿ. ಆಫ್ಲೈನ್ ಶುರು ಮಾಡಿದ್ದು, ಆಮೇಲಿಂದ ಇದು ಕೋವಿಡ್ ಎಲ್ಲ ಬಂತು ನೋಡಿ, ಐ ಜಸ್ಟ್ ಶಿಫ್ಟೆಡ್ ಟು ಮೈ ಆನ್ಲೈನ್ ಕ್ಲಾಸಸ್. ಆಲ್ಮೋಸ್ಟ್ 40+ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀನಿ. ಎವ್ರಿ ಡೇ, ಇನ್ಕ್ಲೂಡಿಂಗ್ ಲೈಕ್ ಬೇರೆ ಕಡೆ ಅಬ್ರಾಡ್ ಅವರು ಕಲಿತಿದ್ದಾರೆ, UK, US, ಆಸ್ಟ್ರೇಲಿಯಾ, ತುಂಬಾ ಕಡೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದು ಇದೊಂದು ಹೆಲ್ಪ್ ಆಗಿದೆ. ಸೊ ನಾವು ಎಲ್ಲಿ ತನಕನಾದ್ರೂ ರೀಚ್ ಆಗ್ಬೋದು. ಹೌದು, ಕರೆಕ್ಟ್. ನೀವು ಸಂಗೀತ ಯಾವ ಏಜಲ್ಲಿ ಕಲ್ತಿದ್ರಿ ಮ್ಯಾಮ್? ನಾನು 7 ಇಯರ್ಸಿಂದ ಕಲ್ತಿದ್ದು. ಅವಾಗ ಅದಾದ್ಮೇಲಿಂದ ಎಕ್ಸಾಮ್ಸು ಅಂತ ಅಂದ್ಬಿಟ್ಟು ಅಂದರೆ ಇದೆ ಓದೋ ಕಡೆ ಇದಾದ್ರಿಂದ ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು. ಬಟ್ ಆಫ್ಟರ್ ಮೈ ವೆಡ್ಡಿಂಗ್ ನನ್ನ ಹಸ್ಬೆಂಡ್ ಎಲ್ಲ ಸಪೋರ್ಟ್ ಮಾಡಿದ್ರು. ಸೊ ಅವಾಗ ನಾನು ಎಲ್ಲ ನಂದು ಏನೇನೆಲ್ಲ ಬಿಹೈಂಡ್ ಇತ್ತೋ ಎಲ್ಲದನ್ನೂ ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಎಸ್ ಇದು ಗೋಧಿ ಹಿಟ್ಟು ಕಲಸಾಗಿದೆ, ಇದನ್ನು ಮುಚ್ಚಿಟ್ಬಿಡೋಣ. ಎಷ್ಟೊತ್ತು ಇಡ್ಬೇಕು ಮ್ಯಾಮ್? ಇದು ನಾವು ಆ ಮಿಕ್ಸ್ಚರ್ ರೆಡಿ ಮಾಡೋ ಅಷ್ಟು ತನಕ ಇದ್ರೆ ಸಾಕು. ಈ ಮೂಲಂಗಿನ ತುರಿದಿಟ್ಕೊಂಡಾಗ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ. ಸೊ ಈ ನೀರನ್ನ ನಾವು ಸ್ವಲ್ಪ ಹಿಂಡ್ಬಿಟ್ಟು ಮೂಲಂಗಿ ಮಾತ್ರ ತಗೋಬೇಕು. ಹೀಗೆ ತುಂಬಾನೇ ನೀರಿದೆಲ್ಲ? ತುಂಬಾನೇ ನೀರು ಇದೆ ಇದರಲ್ಲಿ. ಸೊ ವಾಟರ್ ಕಂಟೆಂಟ್ ಎಲ್ಲ ಸಪ್ರೇಟ್ ಮಾಡಿ ನಾನು ಬರೀ ಮೂಲಂಗಿ ಮಾತ್ರ ಹಾಕೋತಿದ್ದೀನಿ ಇದಕ್ಕೆ. ಯಾಕೆಂದರೆ ಅದ್ರ ಜೊತೆನೇ ಗೋಧಿ ಹಿಟ್ಟೊಳಗೆ ಕಲ್ಸೋಕ್ಕೆ ಕಷ್ಟ ಆಗುತ್ತೆ ಮಿಕ್ಸ್ ಮಾಡೋಕ್ಕೆ. ಮಕ್ಳಿಗಂತೂ ಗೊತ್ತಾಗೋದೇ ಇಲ್ಲ ಇದು ಮೂಲಂಗಿ ಅಂತ, ಪರೋಟ ಅಂತ ಅವ್ರು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನನ್ನ ಮಗನೇ ಎಕ್ಸಾಂಪಲ್ ಅದಕ್ಕೆ. ಸೊ ಪರೋಟದಲ್ಲಿ ಬೇರೆ ವೆರೈಟೀಸು ಮಾಡ್ತೀರಾ ಮ್ಯಾಮ್? ಎಲ್ಲ ಥರ ಪರೋಟನೂ ಮಾಡ್ತೀನಿ ನಾನು. ಯಾವುದೆಲ್ಲ ಮ್ಯಾಮ್? ಕ್ಯಾಬೇಜ್ ಪರೋಟ, ಓಕೆ, ಆಲೂ ಪರೋಟ ಮಾಡೇ ಮಾಡ್ತೀವಿ, ಬರೀ ಆನಿಯನ್ ಪರೋಟ. ಓಕೆ. ತುಂಬ ಗೋಧಿ ಹಿಟ್ಟು ಇಷ್ಟಪಡ್ತಾರೆ ಮನೇಲಿ, ಎಸ್ಪೆಷಲಿ ನನ್ನ ಮಗ. ಸೊ ಹಾಗಾಗಿ ನಾನು ಅದ್ರದ್ದು ಜಾಸ್ತಿ ಡಿಶಸ್ ಮಾಡ್ತಿರ್ತೀನಿ. ಸೊ ಈ ಮೂಲಂಗಿ ಮಿಕ್ಸ್ಚರ್ಗೆ ನೆಕ್ಸ್ಟ್ ನಾವು ಹಸಿಮೆಣಸಿನ್ಕಾಯಿ 1 3 4 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ಇದಕ್ಕೆ ಜೀರಾ ಪೌಡರು ಸ್ವಲ್ಪ, ಹಾಗೆ ಧನಿಯಾ ಪೌಡರ್, ಮತ್ತು ಇದೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ಓಂಕಾಳು. ಓಂಕಾಳು ಜನರಲಿ ನಾವು ಡೈಜೆಷನ್ಗೆ ಯೂಸ್ ಮಾಡ್ತೀವಿ, ತುಂಬ ಒಳ್ಳೇದದು. ಅದನ್ನು ಡೈರೆಕ್ಟ್ ಹಾಕೋದು ಬದಲು ಹಿಂಗೆ ಸ್ವಲ್ಪ ಕೈಯಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡೋಣ. ಸ್ವಲ್ಪ ಆನಿಯನ್ ಆ್ಯಡ್ ಮಾಡೋಣ, ಸ್ವಲ್ಪ ಶುಂಠಿ. ಹಸಿಮೆಣಸಿನ್ಕಾಯಿ ಬೇಡ, ಗ್ಯಾಸ್ಟ್ರಿಕ್ ಇದೆ ಅನ್ನೋರು ಚಿಲ್ಲಿ ಪೌಡರ್ ಹಾಕ್ಬೋದು ಇನ್ಸ್ಟೆಡ್ ಆಫ್ ಗ್ರೀನ್ ಚಿಲ್ಲೀಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಫೈನಲಿ ಎಲ್ಲ ಮಿಕ್ಸ್ ಮಾಡ್ಕೋತಿದ್ವಿ. ಮಿಕ್ಸ್ಚರ್ ರೆಡಿ ಇದೆ, ಆಮೇಲೆ ಗೋಧಿ ಹಿಟ್ಟು ರೆಡಿ ಇದೆ. ಇನ್ನು ಮೂಲಂಗಿ ಪರೋಟ ಇನ್ನೊಂದು 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ.
ಈಗ ಗೋಧಿ ಹಿಟ್ಟನ್ನ ತಗೊಂಡು ಈ ಥರ ನಮಗೆ ಬೇಕಾಗಿರೋ ಶೇಪಿಗೆ ಮಾಡಿಕೊಂಡು ಲಟ್ಸಕ್ಕೆ ಶುರು ಮಾಡೋಣ. ಪಕ್ಕದಲ್ಲಿ ಸೈಡಲ್ಲಿ ಹಿಟ್ಟು ಹತ್ಕೊಳ್ಳೋಕ್ಕೆ ಓಕೆ. ಎಷ್ಟು ಬೇಕೋ ಅಷ್ಟು ಹತ್ಕೊಂಡು, ಈ ಒಬ್ಬಟ್ಟೆಲ್ಲ ಮಾಡ್ತಾರೆ ನೋಡಿ, ಫಸ್ಟು ಅರ್ಕೊಂಡು ಅದ್ರ ಮಧ್ಯ ಸ್ಟಫಿಂಗ್ ಹಾಕ್ತೀವಲ್ಲ ಆ ಥರ 2 ಥರ ಮಾಡ್ಬೋದು. ಒಂದು ಅರ್ದ್ಬಿಟ್ಟು ಒಂದು ಒಬ್ಬಟ್ಟು ಥರ ಹಾಕೋದು, ಇನ್ನೊಂದು 2 ಚಪಾತಿ ಆ ಕಡೆ ಒಂದು ಈ ಕಡೆ ಒಂದು ಮಾಡಿ ಮಧ್ಯದಲ್ಲಿ ಅದನ್ನ ಸ್ಟಫಿಂಗ್ ಇಟ್ಟು ಎಕ್ಸಾಕ್ಟ್ಲಿ ಏನು ಕನ್ವಿನಿಯೆಂಟೋ ಅದು ಮಾಡ್ಬೋದು. ಈಗ ಫಸ್ಟ್ ಹರ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಇಷ್ಟು ದೊಡ್ಡದಾಗೆ ಹರ್ಕೊಂಡ್ರೆ ಬೆಟರ್, ನಾವು ಫಿಲ್ಲಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ಚಪಾತಿ ಥರ ಹರ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿರೋ ಮಿಕ್ಸ್ಚರ್ ತಗೋಬೇಕು. ಈಗ ತಗೋಬೇಕಾದ್ರೆ ಬಿ ಕೇರ್ಫುಲ್, ಏನಪ್ಪ ಅಂದರೆ ಈಗ ಮತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಯಾಕೆಂದರೆ ನಾವೆಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿನೂ ನೀರು ಬಿಟ್ಕೊಡುತ್ತೆ. ಈಗ ನಾವು ಇದನ್ನು ಮತ್ತೆ ಸ್ಕ್ವೀಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾನು 1 ಇಡಿಯಷ್ಟು ತೊಗೊಂಡಿದ್ದೀನಿ, ನಿಮ್ಮ ಅನುಕೂಲ ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಸ್ಕ್ವೀಸ್ ಮಾಡಿಕೊಂಡು ಆ ವಾಟರ್ ಕಂಟೆಂಟ್ ಎಲ್ಲ ಇದನ್ನ ಸೆಪ್ರೇಟ್ ಮಾಡಿ ದ ಥಿಕ್ ಮಿಕ್ಸ್ಚರ್. ಇದ್ರಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೋಗುತ್ತಲ್ಲ, ಸ್ವಲ್ಪ ಹೋಗುತ್ತೆ, ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿಗಾಗಿ ಹಾಕಿದ್ದೀನಿ, ಯಾಕೆಂದರೆ ಹೇಗಿದ್ರು ಸಪ್ಪೆ ಅಂತೋ ಥರ ಫೀಲ್ ಬರಬಾರ್ದು. ಈಗ ಈ ಮಿಕ್ಸ್ಚರ್ನ ಆ್ಯಡ್ ಮಾಡಿ, ಈಗ ನಾವು ಒಬ್ಬಟ್ಟಿಗೆ ಹೂರ್ಣ ಮಾಡ್ತೀವಲ್ಲ ಈ ಥರ ಈ ಪ್ಯಾಟ್ರನಲ್ಲಿ ಇದನ್ನ ಫಿಲ್ ಮಾಡಿ, ಸ್ವಲ್ಪ ಹೆಚ್ಚಿಗಿದ್ರೆ ಹಿಟ್ಟನ್ನ ಒಂಚೂರು ತೆಗೆದು ಬಿಡೋಣ. ಪುನಃ ಹಿಟ್ಟು ಬೇಕಾಗತ್ತೆ. ಸ್ವಲ್ಪ ತಗೊಂಡು ಹಿಟ್ಟು, ಆಮೇಲೆ ಬೇಕಾದ್ರೆ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಇಡ್ಬೋದು, ಹಾಕ್ಬೋದು ತವಾಗೆ, ಉದುರಿಸ್ಬಿಟ್ಟು. ಈಗ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ಥರನೇ, ಯಾಕೆಂದರೆ ನಮ್ಗೆ ಏನಪ್ಪ ಅಂದರೆ ಅಂಟ್ಕೋಬಾರ್ದು ಮೀನಲ್ಲಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೀವು ಕ್ಲಾಸಿಕಲ್ ಸಿಂಗರ್ ಆಗಿರೋದ್ರಿಂದ ನಿಮ್ಮ ಹತ್ರ ಒಂದು ಹಾಡು ಹೇಳಿಸ್ಲಿಲ್ಲ ಅಂತಂದರೆ ನಮ್ಗೆ ಬೇಜಾರಾಗುತ್ತೆ, ಮತ್ತೆ ನೋಡೋರ್ಗೂ ಬೇಜಾರಾಗುತ್ತೆ. ಸೊ ನಿಮ್ಮ ಫೇವ್ರೇಟ್ ಹಾಡು ಹೇಳಿ ಮ್ಯಾಮ್. ನನ್ನ ಫೇವ್ರೇಟ್ ಆಯಿತು, ಖಂಡಿತ ಹಾಡ್ತೀನಿ. ಫಸ್ಟು ಕ್ಲಾಸಿಕಲ್ ಅಂತ ಕೇಳಿದ್ದೀರಾ, ಕ್ಲಾಸಿಕಲ್ ಸಾಂಗ್ನೇ ಹಾಡ್ತೀನಿ ಫಸ್ಟು. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಬಾಲ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ನೆಕ್ಸ್ಟ್ ಲೆವೆಲ್ ವಾಯ್ಸ್ ಇದೆ ಮ್ಯಾಮ್. ಥ್ಯಾಂಕ್ ಯು. ಸೊ ಈಗ ಅರ್ಧಾಗಿದೆ, ಈ ಥರ ಬಂದಿದೆ ಫಿನಿಶಿಂಗು. ಮೂಲಿ ಪರಾಠ ಇದನ್ನು ನಾನು ತವಾ ಮೇಲೆ ಹಾಕ್ತಾ ಇದ್ದೀನಿ. ತವಾ ಚೆನ್ನಾಗಿ ಕಾದಿದೆ. ನನಗೆ ಇವಾಗ ಗೊತ್ತಾಯ್ತು, ನಿಮ್ಮ ಹಸ್ಬೆಂಡ್ ಆಫ್ಟರ್ ಮ್ಯಾರೇಜ್ ನಿಮ್ಮ ಸಂಗೀತದ್ದು ಕನಸು ಏನಿತ್ತು ಅದನ್ನ ನನಸು ಮಾಡಿದ್ರು ಅಂದ್ರಲ್ಲ, ಯಾಕೆ ಮಾಡಿದ್ರು ಅಂತ ಇವಾಗ ಗೊತ್ತಾಯ್ತು. ಸೊ ನಿಮ್ಮ ವಾಯ್ಸಿಗೆ ಅವರು ತುಂಬ ಇಷ್ಟಪಟ್ಟು ಸರಿ ಅದರಲ್ಲೇ ಇನ್ನೊಂದು ಸ್ವಲ್ಪ ಏನು ಅಚೀವ್ಮೆಂಟ್ ಮಾಡಲಿ ಅಂತ ಅದಕ್ಕೋಸ್ಕರ ನಿಮಗೆ ಎಂಕರೇಜ್ಮೆಂಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಹೌದು, ಸಾಂಗ್ ಕೇಳಿಸ್ಕೊಂಡು ಆದಮೇಲೆ ಆ್ಯಕ್ಚುಲಿ ಅವರು ನನ್ನ ಹಾಡು ಕೇಳಿಬಿಟ್ಟೇ ನಾನು ಒಪ್ಕೊಂಡಿದ್ದು. ಹಂಗಾರೆ ನನ್ನ ಗೆಸ್ಸಿಂಗ್ ಕರೆಕ್ಟ್ ಇದೆ. ಕರೆಕ್ಟ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಸೊ ತುಪ್ಪ ನೋಡಿ ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹೇಗಿದ್ರು ಖಾರವಾಗಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ನೀವೇನೋ ಅಂದ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ಸಾಂಗ್ನ ನಾವು ರಿಕ್ವೆಸ್ಟ್ ಮಾಡ್ಬೋದಮ್ಮ? ಖಂಡಿತ. ಸೊ ಇವಾಗ ಕ್ಲಾಸಿಕಲ್ ಸಾಂಗ್ ಆಯಿತು, ಒಂದು ಭಾವಗೀತೆ ಯಾವುದಾದ್ರೂ ಹೇಳ್ತೀರಮ್ಮ? ಭಾವಗೀತೆ, ಓಕೆ. ಎಸ್ ಮ್ಯಾಮ್. ಆ ದೇವರು ಕೃಷ್ಣಂಗೋಸ್ಕರ. ಎಸ್. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಆಗಿದೆ ಪರೋಟ. ಪರೋಟನೂ ಆಯಿತು, ನಿಮ್ಮ ಸಾಂಗು ಆಯಿತು. ತುಂಬ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಎಸ್ ಮ್ಯಾಮ್,
ಇವಾಗ ನಿಮ್ಮ ಹಾಡು ಕೇಳಿಸ್ಕೊಂಡಾದ್ಮೇಲೆ ನನಗೆ ಅನ್ನಿಸ್ತಾ ಇದೆ ನಾನು ಯಾಕೆ ನಿಮ್ಮ ಸ್ಟೂಡೆಂಟ್ ಆಗಬಾರ್ದು ಅಂತ. ಖಂಡಿತ. ನೀವು ಹಾಡ್ತೀರಾ? ಹಾಡಕ್ಕೆ ಇಲ್ಲ ಮ್ಯಾಮ್, ಸ್ವಲ್ಪ ಬಾತ್ರೂಮ್ ಸಿಂಗರ್ ಅಂತ ಅನ್ಕೊಂಡಿದ್ದೀನಿ ಬಟ್ ನಾನು. ಯು ಹ್ಯಾವ್ ಇಂಟ್ರೆಸ್ಟ್ ಇದೆ. ಬಟ್ ನಾನು ಹೇಳೋದು ನಿಮ್ಗೆ ಇಂಟ್ರೆಸ್ಟ್ ಇದೆ ಸಂಗೀತ ಅಂತ ಅಂದ್ಬಿಟ್ಟು ನನ್ಗೆ ಬಾತ್ರೂಮ್ ಸಿಂಗರು ಅಂತ ಸುಮ್ಮನೆ ಇರೋದೇನು ಬೇಕಿಲ್ಲ. ಒಂದು ಡೆಮೋ ತಗೊಳ್ಳಿ ಓಕೆ, ಅಷ್ಟೇ, ಏನಿಲ್ಲ. ಇಟ್ಸ್ ಜಸ್ಟ್ ಟೇಕಿಂಗ್ ಡೆಮೋ. ನಿಮ್ಗೆ ಇಷ್ಟ ಆಯ್ತಾ ಟೀಚಿಂಗು, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇಲ್ದಿದ್ರೆ ಪರವಾಗಿಲ್ಲ, ಒಂದು ಡೆಮೋ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಖಂಡಿತ ಮ್ಯಾಮ್. ಸೊ ನಿಮ್ಗೆ ಗೊತ್ತಾಗುತ್ತೆ, ಓ ಹೆಂಗೆ ಹೇಳ್ಕೊಡ್ತಾರೆ, ಹೆಂಗೆ ಕಲಿತೀನಿ. ಆಮೇಲೆ ನಮ್ಮದು ಕೆಪಾಸಿಟಿ ಏನು, ಇಲ್ಲ ನಮ್ಮ ಲೆವೆಲ್ ಏನು ಅಂತ ಎಕ್ಸಾಕ್ಟ್ಲಿ ನಿಮ್ಗೆ ಅಕಾರ್ಡಿಂಗ್ ಟು ಯುವರ್ ವಾಯ್ಸ್ ಇದು ಏನು ಸೂಟ್ ಆಗುತ್ತೆ. ಕ್ಲಾಸಿಕಲ್ ಸೂಟ್ ಆಗುತ್ತಾ, ಇಲ್ಲ ಲೈಟ್ ಮ್ಯೂಸಿಕಾ? ಆ್ಯಂಡ್ ಈವನ್ ನಾನು ಒಂದು ಮರ್ತುಬಿಟ್ಟೆ, ನಾನು ಶ್ಲೋಕ ಕ್ಲಾಸಸ್ಸು ಮಾಡ್ತೀನಿ. ಸೊ ಐ ಡೂ ಟೇಕ್ ಲೈಕ್ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ. ವಿ ಆರ್ ಅಯ್ಯಂಗಾರ್ಸ್. ನಾನು ತಿರುಪಾವೆ ಅಂತ ಅಂದ್ಬಿಟ್ಟು ನಮ್ಮ ಅಯ್ಯಂಗಾರ್ದು ಮೇಯ್ನು ಇದೆ, ತಿರುಪಾವೆ ಪಾಶ್ರ ಧನುರ್ಮಾಸದಲ್ಲಿ ಹೇಳ್ತೀವಿ ಇದನ್ನ. ಇದೂ ಪಾರ್ಟ್ ಆಫ್ ಮೈ ಇದು ಟೀಚಿಂಗ್. ಸೊ ಅದನ್ನು ನಾವು ಎನ್ರೋಲ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ಎನ್ರೋಲ್ ಆಗಬೇಕು ಅಂದರೆ ನನ್ನ ನಂಬರ್ ಏನಿದೆ ವಾಟ್ಸಪ್ ನಂಬರು, ಒಂದ್ಸಲಿ ಮೆಸೇಜ್ ಮಾಡಿ ನನಗೆ ಎಂಕ್ವೈರಿ ಮಾಡಿದ್ರೆ ನಾನು ಡೆಮೋ ಕ್ಲಾಸ್ ಪ್ರೊವೈಡ್ ಮಾಡ್ತೀನಿ. ಝೂಮಲ್ಲಿ ಅಥವಾ ವಾಟ್ಸಪ್ ಕಾನ್ಫರೆನ್ಸ್ ಕಾಲಲ್ಲಿ ಡೆಮೋ ಕೊಟ್ಬಿಟ್ಟು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಓಕೆ, ನಮ್ಮ ಆಡಿಯನ್ಸ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವ್ರಿಗೆ ಅವರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಹೇಳಿ. ನನ್ನ ಹತ್ರ ಸಂಗೀತ ಕಲ್ತ್ಕೋಬೇಕು ಅಥವಾ ಭಾವಗೀತೆ ಕಲ್ತ್ಕೋಬೇಕು ಅಂತ ಇಷ್ಟಪಡೋರು ಎಲ್ಲರೂ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. 9980946196. ಶ್ರುತಿ. ಮ್ಯಾಮ್, ಇನ್ನೊಂದು ಕ್ವಶನ್, ಯಾವ ಏಜ್ ಲಿಮಿಟ್ ಅವ್ರಿಗೆ ನೀವು ಹೇಳ್ಕೊಡ್ತಿದ್ದೀರಾ? ಫ್ರಮ್ 3 years ಟಿಲ್ 75 years. ಓಕೆ, 65-70 ವರ್ಷದ ಲೇಡೀಸು ಬರ್ತಾರೆ ನನ್ನ ಹತ್ರ. ಸೊ ಹಂಗಾದ್ರೆ ಏಜ್ ಲಿಮಿಟ್ ಇಲ್ಲ, ಕಲಿಯೋರಿಗೆ ಆಸಕ್ತಿ ಮತ್ತೆ ಆಸೆ ಅವೆರಡಿದ್ರೆ ಸಾಕು. ಎಕ್ಸಾಕ್ಟ್ಲಿ. ಸೊ ಎಲ್ಲನೂ ಕಲಿಬಹುದು. ಡೆಫಿನೆಟ್ಲಿ. ಮೂಲಂಗಿ ಪರೋಟ ರೆಡಿ ಇದೆ ಚೇತನ್. ಥ್ಯಾಂಕ್ ಯು ಮ್ಯಾಮ್. ಈಗ ಟೇಸ್ಟ್ ಮಾಡಿ. ಮತ್ತೆ ಇದ್ರ ಜೊತೆ ಪಿಕಲ್ ಇದೆ. ನೀವು ಪಿಕಲ್ ಬೇಡ ಅಂದರೆ ಕರ್ಡ್ಸ್ ಜೊತೆನೂ ನೆಂಚ್ಕೋಬೋದು, ಮಿಂಟ್ ಚಟ್ನಿ ಜೊತೆನೂ ನೆಂಚ್ಕೋಬೋದು. ಬಟ್ ಇಟ್ ವಿಲ್ ಬಿ ದ ಗುಡ್ ಕಾಂಬಿನೇಷನ್. ಮೂಲಂಗಿ ಪರೋಟ ಪ್ಲೀಸ್ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಸೊ ತುಂಬ ಚೆನ್ನಾಗಿ ಮಾಡಿದ್ರಿ, ಈಸಿಯಾಗಿ. ಥ್ಯಾಂಕ್ ಯು. ಮತ್ತು ಹೆಲ್ತಿ ಫುಡ್ಡು. ಸೊ ಟೇಸ್ಟ್ ನೋಡೋಣ. ಸಖತ್ತಾಗಿದೆ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಇಟ್ಸ್ ಮೈ ಪ್ಲೆಷರ್. ಹೀಗೆ ಬರ್ತಾ ಇರಿ, ಖಂಡಿತ. ಬೇರೆ ಬೇರೆ ಡಿಶ್ ಜೊತೆಗೆ. ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ ABC ಚೇತನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.